ಮಂಗಳೂರು ಸುಬ್ರಹ್ಮಣ್ಯ ಪ್ಯಾಸೆಂಜರ್ ರೈಲು ಆರಂಭದ ಹಿನ್ನೆಲೆಯಲ್ಲಿ ಏಪ್ರಿಲ್ 12ರಂದು ಸಂಜೆ 5 ಗಂಟೆಗೆ ಸುಬ್ರಹ್ಮಣ್ಯ ರಸ್ತೆ ರೈಲು ನಿಲ್ದಾಣ ವಟಾರದಲ್ಲಿ ಅಭಿನಂದನಾ ಸಭೆಯನ್ನು ಏರ್ಪಡಿಸಲಾಗಿದೆ ಎಂದು ಕಡಬ ತಾಲೂಕು ರೈಲ್ವೆ ಸ್ಟೇಷನ್ ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷ ಸೈಯದ್ ಮೀರಾ ಸಾಹೇಬ್ ಹೇಳಿದರು. ಅವರು ಶುಕ್ರವಾರ ಕಡಬದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕೇಂದ್ರ ರೈಲ್ವೆ ಖಾತೆ ಸಹಾಯಕ ಸಚಿವ ವಿ ಸೋಮಣ್ಣ ಹಾಗೂ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರ ಮುತುವರ್ಜಿಯಿಂದಾಗಿ ಪ್ಯಾಸೆಂಜರ್ ರೈಲು ಬಂಡಿಯ ಸಂಚಾರ ಆರಂಭಗೊಳ್ಳುತ್ತಿದೆ. ಅದಕ್ಕಾಗಿ ಅವರು ಅಭಿನಂದನಾರ್ಹರು. ಅದರ ಜೊತೆಗೆ ಕಡಬ ತಾಲೂಕು ಕೇಂದ್ರದ ಪಕ್ಕದಲ್ಲಿರುವ ಕೋಡಿಂಬಾಳ ರೈಲು ನಿಲ್ದಾಣ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳದ ಯಾತ್ರಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಸಲು ಆಶ್ರಯಿಸುತ್ತಿರುವ ಸುಬ್ರಹ್ಮಣ್ಯ ರಸ್ತೆ ರೈಲು ನಿಲ್ದಾಣದ ಮೂಲ ಸೌಕರ್ಯಗಳ ಕುರಿತು ಸಂಸದರು ಮತ್ತು ಸಚಿವರು ವಿಶೇಷ ಪ್ರಯತ್ನ ನಡೆಸಬೇಕು ಎನ್ನುವುದು ರೈಲ್ವೆ ಬಳಕೆದಾರರ ಆಗ್ರಹವಾಗಿದೆ ಎಂದು ಮೀರಾ ಸಾಹೇಬ್ ಹೇಳಿದರು. ತಾಲೂಕು ಕೇಂದ್ರದ ಪರಿಸರದ ಜನರಿಗೆ ಅನುಕೂಲವಾಗುವಂತೆ ಕಡಬ ತಾಲೂಕು ಕೇಂದ್ರದ ಪಕ್ಕದಲ್ಲಿರುವ ಕೋಡಿಂಬಾಳ ರೈಲು ನಿಲ್ದಾಣದಲ್ಲಿ ಮಂಗಳೂರು ಬೆಂಗಳೂರು ಎಕ್ಸ್ಪ್ರೆಸ್ ರೈಲು ನಿಲುಗಡೆಗೆ ಕ್ರಮ ಕೈಗೊಳ್ಳಬೇಕು. ಕೋಡಿಂಬಾಳ ರೈಲು ನಿಲ್ದಾಣವನ್ನು ಸಂಪರ್ಕಿಸುವ ರಸ್ತೆ ಸಂಪೂರ್ಣ ದುರಸ್ತಿಯಲ್ಲಿದ್ದು ಅದರ ಅಭಿವೃದ್ಧಿಗೆ ಕನಿಷ್ಠ 1 ಕೋಟಿ ರೂಪಾಯಿ ಒದಗಿಸಬೇಕು. ಪ್ರಯಾಣಿಕರಿಗೆ ಕುಳಿತುಕೊಳ್ಳಲು ಅನುಕೂಲಕರವಾದ ವ್ಯವಸ್ಥೆ, ಸುಸಜ್ಜಿತ ಶೌಚಾಲಯ, ವಿಸ್ತೃತ ಟಿಕೆಟ್ ಕೌಂಟರ್ ತೆರೆಯಬೇಕು. ಅದರ ಜೊತೆಗೆ ಎಡಮಂಗಲ ರೈಲು ನಿಲ್ದಾಣದಲ್ಲಿಯೂ ಮೂಲ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಸೈಯದ್ ಮೀರಾ ಸಾಹೇಬ್ ಆಗ್ರಹಿಸಿದರು. ಒಂದು ಕಳಕಳಿಯ ಮನವಿ ಹಾಗೂ ಸಂಬಂಧಪಟ್ಟವರಿಗೆ ಅಭಿನಂದನೆ ಸಲ್ಲಿಸತಕ್ಕಂಥ ಈ ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ. ಸುಮಾರು 22 ವರ್ಷದಿಂದ ಕಡಬ ತಾಲೂಕಿನ 6 ರೈಲ್ವೆ ಸ್ಟೇಷನ್ ಇದೆ. ಸುಬ್ರಹ್ಮಣ್ಯ, ಕೋಡಿಂಬಳ, ಎಡಮಂಗಲ, ಕಾಣಿಯೂರು, ರಜಕೆರೆ, ಈ ರೈಲ್ವೆ ಸ್ಟೇಷನ್ ಇದ್ರೂ ಕೂಡ ಸಾರ್ವಜನಿಕರಿಗೆ ಪ್ರತಿದಿನ ಓಡಾಡ್ತಕ್ಕಂಥ ಕೆಲಸಕ್ಕೆ ತುಂಬ ತೊಂದರೆ ಆಗಿತ್ತು. ಯಾವುದೇ ಎಕ್ಸ್ಪ್ರೆಸ್ಗಳು, ಟ್ರೈನ್ಗಳು, 4 ಟ್ರೈನ್ಗಳು ಇದ್ರೂ ಕೂಡ ಬರೀ ಸುಬ್ರಹ್ಮಣ್ಯ ಬಿಟ್ಟರೆ ಪುತ್ತೂರು ಬಿಟ್ಟರೆ ಬೀಚ್ ರೋಡ್ ಮಂಗಳೂರು ಅಷ್ಟೇ. ಸಹಸ್ರಾರು ಜನ ಇರ್ತಕ್ಕಂಥ ಕಡಬ ತಾಲೂಕಾಗಲಿ, ಪುತ್ತೂರಿನ ಕೆಲವು ಗ್ರಾಮೀಣ ಪ್ರದೇಶದ ಸ್ಥಳದಲ್ಲಿ ಆಗಲಿ, ಬಂಟ್ವಾಳ ತಾಲೂಕಿನ ಹಲವಾರು ಗ್ರಾಮೀಣ ಪ್ರದೇಶಗಳಲ್ಲಿ ಟ್ರೈನ್ ನಿಲ್ತಾ ಇಲ್ಲ. ಇದರಿಂದಾಗಿ ಸಾರ್ವಜನಿಕರಿಗೂ ತೊಂದರೆ, ವಿದ್ಯಾರ್ಥಿಗಳಿಗೂ ತೊಂದರೆ, ಕೃಷಿಕೂಲಿ ಕಾರ್ಮಿಕರಿಗೂ ಬರಲಿಕ್ಕೆ ಹೋಗ್ಲಿಕ್ಕೆ ತೊಂದರೆ, ಪ್ರತಿಯೊಬ್ಬರಿಗೂ ರೈಲು ಇದ್ದು ಸವಲತ್ತು ಇಲ್ಲದೆ ಇತ್ತು. ಈ ಬಗ್ಗೆ ಸುಮಾರು 23 ವರ್ಷದ ಹಿಂದಿನಿಂದ ಹೋರಾಟ ಪ್ರಾರಂಭ ಆಗಿದೆ. ಯಾವತ್ತೂ ಬ್ರಾಡ್ ಗೇಜ್ ಹೋಗಿ ಮೀಟರ್ ಗೇಜ್ ಹೋಗಿ ಬ್ರಾಡ್ ಗೇಜ್ ಬಂತ ಅವತ್ತಿಂದ ಪ್ರಾರಂಭ ಆಗಿದೆ. ಎಲ್ಲ ಸ್ಟೇಷನ್ಗಳಲ್ಲಿ ಟ್ರೈನ್ ನಿಲ್ಲಿಸಬೇಕು. ಒಂದು ವೇಳೆ ಅಟ್ಲೀಸ್ಟ್ ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ಸ್ಥಳದಲ್ಲಿ ಎಕ್ಸ್ಪ್ರೆಸ್ ಟ್ರೈನ್ ನಿಲ್ಲಿಸಬೇಕು, ಸರ್ವಿಸ್ ಟ್ರೈನನ್ನು ಎಲ್ಲ ಕಡೆ ನಿಲ್ಲಿಸ್ಬೇಕಂದ್ರೆ ಇದು ಬೇಡಿಕೆ ಇತ್ತು. ಈ ಬೇಡಿಕೆ ಬೇಕಾಗಿ ಹೋರಾಟ ಕೂಡ ಆಗಿದೆ. ನೆಟ್ಟಣದಲ್ಲಿ ಕೂಡ ಅಲ್ಲಿ ಅಭಿವೃದ್ಧಿಗೆ ಬೇಕಾಗಿ, ಅಲ್ಲಿಯ ಕ್ಯಾಂಟೀನ್ಗಳಿಗೆ ಬೇಕಾಗಿ, ನೀರಿನ ವ್ಯವಸ್ಥೆಗೆ ಬೇಕಾಗಿ, ಲ್ಯಾಟ್ರಿನ್ ಶೌಚಾಲಯಗಳಿಗೆ ಬೇಕಾಗಿ, ಫುಟ್ಪಾತ್ಗೆ ಬೇಕಾಗಿ, ಮಾತ್ರ ಅಲ್ಲ ಜನ ನಿಲ್ಲಲಿಕ್ಕೆ ಸೌಲಭ್ಯ ಮೂಲ ಸೌಕರ್ಯಕ್ಕೆ ಬೇಕಾಗಿ ನೆಟ್ಟಣದಲ್ಲೂ ಕೂಡ ಹಲವಾರು ಬಾರಿ ಪ್ರತಿಭಟನೆಗಳಾಗಿದೆ, ಹಲವಾರು ಬಾರಿ ಮನವಿಯನ್ನು ಸಲ್ಲಿಸಿದೆ. ಅದೇ ರೀತಿ ಕೋಡಿಂಬಳದಲ್ಲಿ ಕೂಡ ಹಲವಾರು ಬಾರಿ ಮನವಿಯನ್ನು ಸಲ್ಲಿಸತಕ್ಕಂಥ ಕೆಲಸ ಆಗಿತ್ತು. ಸ್ಟ್ರೈಕ್ ಕೂಡ ಆಗಿತ್ತು. ಸ್ಟ್ರೈಕ್ನಲ್ಲಿ ಒಂದು 22 ಜನರ ಮೇಲೆ ಪ್ರಕರಣ ದಾಖಲಾಗಿ 5-6 ವರ್ಷ ಕೋರ್ಟ್ಗೆ ನಡೀತಕ್ಕಂಥ ಕೆಲಸ ಕೂಡ ಆಗಿತ್ತು. ಆದರೂ ಟ್ರೈನ್ ಬರಲಿಲ್ಲ. ಈಗ ಪ್ರಥಮವಾಗಿ ಈಗಿನ ಈ ಸರ್ಕಾರದಲ್ಲಿ ಅಂತ ಹೇಳಿದರೆ ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಚೌಟಾರ್ ಅವರು ಈ ಬಗ್ಗೆ ಸ್ವಲ್ಪ ವಿಶೇಷ ಗಮನಕ್ಕೆ ತಗೊಂಡು ನಮ್ಮ ಪ್ರಸಾದ್ರವರು 2-3 ಸರ್ತಿ ಮೀಟ್ ಆಗಿದ್ರು, ಮನವಿಯನ್ನು ಸಲ್ಲಿಸಿದ್ರು. ಆ ಮನವಿಗೆ ಹೋಗ್ಕೊಟ್ಟು ಆ ಸ್ಪೆಷಲ್ ಟ್ರೈನ್ ಹಾಕುವಂಥ ದಿನಕ್ಕೆ ಒಟ್ಟು 4 ಬಾರಿ, ಮುಂಚಿನ ಶರ್ಟ್ ಸೇರಿ 4 ಬಾರಿ ಬರ್ತಕ್ಕಂಥ ವ್ಯವಸ್ಥೆಗೆ ರೈಲ್ವೆ ಇಲಾಖೆಯಿಂದ ಇವತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಮಂಜೂರಾತಿ ಆಗಿದೆ. ಅದು ಮಂಜೂರಾತಿ ಮಾಡಿಕೊಟ್ಟಂಥ ರೈಲ್ವೆಯ ಮಾನ್ಯ ಶ್ರೀ ಸೋಮಣ್ಣನವರಿಗೂ ಹಾಗೂ ಪಾರ್ಲಿಮೆಂಟ್ ಸದಸ್ಯರಿಗೂ ರೈಲ್ವೆ ಇಲಾಖೆಯವರಿಗೂ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ನಾವು ಇವತ್ತು ಯಾಕೆ ಈ ರೈಲು ಬರ್ತಾರಲ್ಲ ಇನ್ನೇ ಯಾಕೆ ಅಂತೇಳಿ ಕ್ವಶನ್ ಇರ್ಬೋದು. ನಮಗೆ ಭಾರಿ ಅಗತ್ಯವಾದಂಥ ಎಡರು ತೊಡರಿರ್ತಕ್ಕಂಥ ಕೆಲವು ವಿಚಾರಗಳ ಬಗ್ಗೆ
ರೈಲ್ವೆ ಮಿನಿಸ್ಟ್ರಿಗೆ ಹಾಗೂ ಪಾರ್ಲಿಮೆಂಟ್ ಸದಸ್ಯರಿಗೆ ನಾಳೆ ಮನವಿ ಕೊಡ್ತಕ್ಕಂಥ ಕೆಲಸ ಇದೆ. ಈ ಮನೆಗೆ ಹೋಗುವಾಗ ಸಾರ್ವಜನಿಕರೆಲ್ಲ ನೀವು ನೆಟ್ಟಣದಲ್ಲಿ ನಾಳೆ 5 ಗಂಟೆಗೆ ಸೇರ್ಬೇಕಾಗಿ ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ನೆಟ್ಟಣ ರೈಲ್ವೆ ಬಳಕೆದಾರರ ವೇದಿಕೆಯ ಅಧ್ಯಕ್ಷ ಪ್ರಸಾದ್ ಕೆಜಿ ನೆಟ್ಟಣ, ಪ್ರಮುಖರಾದ ಶಿವರಾಮಗೌಡ ಕಲ್ಕಳ, ಜೂಲಿಯನ್ ನೆಟ್ಟಣ ಅವರು ಉಪಸ್ಥಿತರಿದ್ದರು. ದಿವಾಕರ್, ವಿ4 ನ್ಯೂಸ್, ಕಡಬ.